ಶಾಂಬಶೇಶ್ವರರು ಎಷ್ಟು ವರ್ಷಕ್ಕೆ ಹುಟ್ಟ್ಯಾರಂದ್ರೆ 82 ವರ್ಷಕ್ಕೆ ಹುಟ್ಟಿದ್ದ ಗಂಡ ಮಗ. ಈ ಸದ್ಯಕ್ಕೆ ಉತ್ತರಾಧಿಕಾರಿ ಪೀಠಾಧಿಪತಿ ಆತ್ಮ 82 ವರ್ಷಕ್ಕೆ. ಯಾಕೆ ಭಗವಂತ ಕೊಡವ ಹೆಂಗಿದ್ರು ಕೂಡ ಕೊಡ್ತಾನ, ಮಕ್ಕಳಾಗಲ್ಲ ಅಂತ ಚಿಂತೆ ಮಾಡಂಗಿಲ್ಲ, ಕೊಡ. ಯಾವಾಗ ಗುರುಗಳ ಆಶೀರ್ವಾದ ಮಾಡ್ಯಾರೆ, ಇತ್ತ ಕಡೆಗೆ ಸುಗ್ಗಲಾದೇವಿ ಗರ್ಭವನ್ನು ಧರಿಸಾಳೆ. 3 ತಿಂಗಳ 6 ತಿಂಗಳ 9 ತಿಂಗಳ 9 ತಿಂಗಳ ಮೇಲೆ 10 ದಿನ. ಯಾವಾಗ ಧರಿಸಿರುವಂತ ಸಮಯದೊಳಗ ಸುಗ್ಗಲಾದೇವಿ ನಿತ್ಯನೂ ಕೂಡ ಎಲ್ಲಿ ಪುರಾಣ ನಡೆದಿರ್ತದ ಅಲ್ಲಿ ಹೋಗಿ ಮುಂದೆ ಕುಂತ ಪುರಾಣ ಕೇಳ್ತಿದ್ರು. ತಾಯಿ ಏನ್ ಕೇಳ್ತಾಳ, ನನ್ನ ಗರ್ಭದೊಳಗಿರ್ತಕ್ಕಂಥ ಮಗು ಕೂಡ ಕೇಳಿಸ್ಬೇಕಂತ ತಿಳ್ಕೊಂಡು ನಿತ್ಯರು ಕೂಡ ಸ್ನಾನ ಪೂಜೆಯನ್ನು ಮಾಡ್ತಾ ಇದ್ರು. ಯಾಕೆ ನಾವು ಹೆಂಗಿರ್ತೀವಿ ಹಂಗ ಮಕ್ಕಳು ಹುಟ್ಟುತ್ತಾವೆ. ಗರ್ಭ ಧರಿಸಿದಾಗ ಒಳ್ಳೆಯ ನುಡಿಗಳನ್ನ ಕೇಳ್ರಿ, ಒಳ್ಳೆಯ ವಿಚಾರಗಳನ್ನ ಕೇಳ್ರಿ, ಮಕ್ಕಳು ಹಂಗ ಹುಟ್ಟುತ್ತಾವ. ಯಾರೋ ಹೆಣ್ಮಗಳು ಗರ್ಭ ಧರಿಸಿದಾಗ ಅವು ಏನು ಇಯರ್ಫೋನ್ ಬಂದು ನೋಡಿ ಹಾಕೊಂಡು ಅವು ಏನು ಬಂದವ ನೀವೇನು ಹಾಡೇವ ಹೊಡಿ ಮಗ ಇವೇನೋ ಡ್ಯಾನ್ಸ್ ಅದಲ್ಲ ಅವನ್ನ ಕೇಳಿಸ್ಲಾಗಿ ಗರ್ಭ ಧರಿಸಿದಾಗ. ಹೆರಿಗೆ ಆಗೋ ಮಟ್ಟನೂ ಕೂಡ ಕಿವಿಯಾಗಿ ಇರ್ಕೊಂತ ಇದ್ದಿಲ್ಲ ಹೆಣ್ಮಗಳು. ಯಾವಾಗ ಹೆರಿಗಾದ ತಕ್ಷಣ ಹುಟ್ಟಿರ್ತಕ್ಕಂಥ ಕೂಸ್ಕೊಳಕತ್ತಿತ್ತಂತ. ಯಾಕೆ ಕೇಳಿದ್ದೆ, ನೀವೇನ್ ಕೇಳ್ತೀರಿ, ನೀವೇನ್ ನೋಡ್ತೀರಿ, ಮಕ್ಕಳು ಗ್ರಹಿಸ್ತಾವ ಕೆಲವೊಂದು. ಆದ್ರೆ ಸುಗ್ಗಲಾದೇವಿ ಯಾವಾಗ 9 ತಿಂಗಳ 10 ದಿನ ಆಗ್ಯದ, ನಿತ್ಯರು ಕೂಡ ತನ್ನ ಕಾಯಕವನ್ನು ಮಾಡ್ತಾ ಸ್ನಾನ ಪೂಜೆ ಪುನಸ್ಕಾರ ಗುರು ಹಿರಿಯರಿಗೆ ಬಾಗುವುದು, ದೇವಸ್ಥಾನಕ್ಕೆ ಹೋಗುದು. ಯಾವಾಗ ಸುಗ್ಗಲಾದೇವಿ ನಡೆಸಿರುವಂತಹ ಸಮಯದೊಳಗ ಒಂದು ಗಂಡು ಮಗು ಜನ್ಮವನ್ನು ಕೊಟ್ಟಾಳೆ. ಜನ್ಮವನ್ನು ಕೊಟ್ಟಾಕ್ಷಣ ಹುಟ್ಟಿರ್ತಕ್ಕಂಥ ಮಗನನ್ನು ನೋಡಿ ಬಹಳ ಖುಷಿ ಆಯ್ತು. ಯಾಕ ಮಣ್ಣನ್ನ ಹಾಕುವುದಕ್ಕಾಗಿ ಮಗ ಹುಟ್ಟ್ಯ. ಸಾಕು, ಹೆಚ್ಚಿನ ಇನ್ನೇನು ಬೇಕ, ಯಾವುದು ಬೇಡ ಅಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿ ಸುಗ್ಗಲಾದೇವಿ ಮುದ್ದುಗೌಡ ಮಗನನ್ನ ಹಿಂಗೆ ಯಾವಾಗ ಬೆಳೆಸ್ಲಿಕ್ಕತ್ತಾರೆ. ಅವರ ಮನೆ ದೇವರಾಗಿರ್ತಕ್ಕಂಥ ಧೂಳಿಮಾ ಕಾಳಯ್ಯ ಹುಟ್ಟಿರ್ತಕ್ಕಂಥ ಮಗನಿಗೆ ಮನೆ ದೇವರ ಹೆಸರಿಟ್ಟಾರೆ ಧೂಳಿಮಾ ಕಾಳಯ್ಯ. ಹುಡುಗ ಅಳಕ್ ಚಲೋ ಮಾಡ್ತಿರ್ತ. ಯಾವಾಗ ಮನೆ ದೇವರ ಹೆಸರಿಟ್ಟಾರ ಧೂಳಿಮಾ ಕಾಳಯ್ಯ, ಮಗ ಅಳಕ್ ಚಲೋ ಮಾಡ್ಯಾನ. ಅಳುವಂತ ಮಗ ನಿಲ್ಲಿಸಲೇ ಇಲ್ಲ. ಕೂಡಿ ಮಂದಿ ಹೆಣ್ಮಕ್ಳಂದ್ರೆ ಯವ ನೋಡು ಮಗನಿಗೆ ಹೊಟ್ಟೆ ಹಸ್ತಿರ್ಬೇಕ, ಎದೆ ಹಾಲನ್ನು ಉಣಸಂದ್ರ ಎದೆ ಹಾಲು ಉಣಿಸಿದ್ರು ಕೂಡ ಅಳಾಗತ್ತ. ಕಾಲಿಗೆ ಅಂದ್ರ ತಗನಿ ಇರಿವಿ ಕಟ್ತಿರ್ಬೇಕು, ನೋಡಂದ್ರ ಏನು ಇಲ್ಲ. ಯಾಕ ಕೆಲವೊಂದಿಷ್ಟು ಮಂದಿ ಅಂದ್ರೆ ಯವ ಕಣ್ಣ ಬಹಳ ಕೆಟ್ಟದವ, ಯಾರಾದ್ರೂ ಕಣ್ಣು ಬಿದ್ದಿರ್ಬೇಕ, ಯಾರಾದ್ರೂ ದೃಷ್ಟಿ ಹಾದಿರ್ಬೇಕ, ಅಷ್ಟು ದೃಷ್ಟಿ ತೆಗಿಂತ ತಿಳ್ಕೊಂಡು ಹೇಳಿದವ್ರು ಯಾರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳ್ಬೇಕಾದ್ರೆ ಅವ್ರು ಹೆಂಗೆ ಹೇಳ್ತಾರ, ಮಗ ಅಳಕ್ ಚಲೋ ಮಾಡಿದ ನಿಲ್ಲಿಸಲಿಲ್ಲ. ಹೆಸರಿಡುವಂತ ಸಂದರ್ಭದೊಳಗ ಗುರುಗಳನ್ನ ಕರೆಸಿದ್ರು. ಅವರೊಂದು ಇಲ್ಲ ಮನೆ ದೇವ್ರ ಹೆಸರಿಟ್ಟಲ್ಲ ಚೇಂಜ್ ಮಾಡಿ ಅಂತ ತಿಳ್ಕೊಂಡು ಅಂದ್ಕೂಳೆ ಧೂಳಿಮಾ ಕಾಳಯ್ಯ ತೆಗೆದ ಸಿದ್ದರಾಮೇಶ ಅಂತ ಹೆಸರಿಟ್ಟರ ಮಗನಿಗೆ. ಯಾವಾಗ ಸಿದ್ದರಾಮೇಶ ಅಂತ ಹೆಸರಿಟ್ಟಾರ, ಇಟ್ಟ ತಕ್ಷಣ ಮಗ ಅಳುದನ್ನು ನಿಲ್ಲಿಸಿಬಿಟ್ಟಂತ. ಅಳುದನ್ನು ನಿಲ್ಲಿಸಿರ್ತಕ್ಕಂಥ ಸಿದ್ದರಾಮೇಶ ತಾಯಿ ಆರೈಕೆ ಒಳಗ ಮಗ ಬೆಳಿತಾ 3 ತಿಂಗಳ 6 ತಿಂಗಳ ವರ್ಷ 2 ವರ್ಷ ಹಿಂಗ್ ಯಾವಾಗ ಮಗ ಬೆಳೆಯಕತ್ತಾನೆ. ಬೆಳೆಯುವಂತ ಸಮಯದೊಳಗ ಸುಗ್ಗಲಾದೇವಿ ಮಗನಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಾಕತ್ತಾಳ. ಆದ್ರೆ ತಾಯಿಗೊಂದು ದುಃಖ ಏನು ಅಂತಂದ್ರ ತಾನು ಮಾಡುವಂತ ನಿತ್ಯ ಕಾರ್ಯಗಳು ನಡೀತದ, ಆದ್ರ ಮಗ ಮಾತಾಡಲ್ಲ. ಬೆಳೀತಾ ಇರ್ತಕ್ಕಂಥ ಮಗ 4 ವರ್ಷ 5 ವರ್ಷ 8 ವರ್ಷ 10 ವರ್ಷದ ಮಟ್ಟ ಬಂದ ಮಗ ಮಾತಾಡಲಿಲ್ಲ. ಹೆಣ್ಣು ಮಕ್ಕಳ ಜೀವನ ಯಾವಾಗ ಸಾಫಲ್ಯತೆ ಆಗ್ತೈತೆ ಅಂತಂದ್ರ ಸ್ವರ್ಗಕ್ಕೆ 3 ಗೇಣ ಯಾವಾಗ ತಾಯಿ ಬಯಸ್ತಾಳಂದ್ರ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಮಗು ಅವ್ವ ಅಂತ ಕರೆದಾಗ ತನ್ನ ಮೊದಲ ನಡೆಯಿಂದ ಮಗ ಯಾವಾಗ ಹೊಂಟ ಅಮ್ಮ ಅಂತ ಕರೆದು ಬಿಟ್ರೆ ಸಾಕ, ಹೆತ್ತ ಒಡಲಿಗೆ ಅವಾಗ ತಂಪಾಗ್ಬಿಡ್ತೈತೆ. ಸ್ವರ್ಗ 3 ಗೇಣ ಇರ್ತೈತೆ. ಆ ನುಡಿ ಕೇಳ್ಬೇಕಂತ ಬಹಳ ಮಂದಿ ಕಾಯ್ತಿರ್ತಾರೆ. ಆದ್ರೆ ಮಗ 10 ವರ್ಷದವನು ಯಾವಾಗ ಆಗ್ಯಾನ, ಅದಂತ ಸಮಯದೊಳಗ ಮಗ ಮಾತನಾಡ್ತಾ ಇಲ್ಲ. ಸುಗ್ಗಲಾದೇವಿ ಚಿಂತೆ ಮಾಡಕತ್ಲು, ಯಾಕೋ ಮಗನಿಗೆ ತಾಯಿ ಇಲ್ಲ, ಮಗ ಮಾತಾಡೋಲ್ಲ. ಇವತ್ತಿನ ದಿನಮಾನದೊಳಗೆ ಮೌನವಾಗಿರೋದ ಚಲೋ ಇಲ್ಲ. ನಾವೆಲ್ಲ ಕಣ್ಣು ಚಲೋ ಇದ್ದವ್ರ ನೆಟ್ಟ ನಮ್ಮ ಕಣ್ಣು ಕಾಣಂಗಿಲ್ಲ. ಈ ಗವಗಳ ಕಣ್ಣು ಕಾಣಂಗಿಲ್ಲ ಅಂತೇಳಿ ಅವ್ರ ಕಣ್ಣು ನೋಡ್ಬಾಡ್ರಿ, ಅವ್ರ ಕಂಠ ನೋಡ್ರಿ. ನಾವು ಕಣ್ಣು ಕಾಣೋದು ಸಹಿತ ನೀವು ವಿಚಾರ ಮಾಡ್ರಿ. ಒಂದು ಕ್ಷಣ 10 ಹೆಜ್ಜೆ ಹೋಗ್ಬೇಕಾದ್ರೆ ಎಲ್ಲಿ ಬಿದ್ದಿದ್ದೀವಿ ಅಂತ 10 ಹೆಜ್ಜೆ ಕಣ್ಣು ಮುಚ್ಕೋಬಾರ್ದು. ಆದ್ರೆ ನಮ್ಮ ಮನಸ್ಸು ಭಾಳ ಚಂಚಲ ಇರ್ತೈತಿ. ಅವ್ರಿಗೆ ಕಣ್ಣು ಕಾಣಂಗಿಲ್ಲ, ಒಳಗಿಂದ ಭಾಳ ಜಾಗೃತಿ ಇರ್ತೈತೆ. ಕಣ್ಣು ನೋಡುದಲ್ಲ, ಕಂಠ ನೋಡ್ತೈತಿ. ಆಶ್ಚರ್ಯ ಏನು ಅಂತಂದ್ರ ಕೇಳ್ಬೇಕಂತ ಕರೀತಾರಲ್ಲ, ಮಗ ಮಾತಾಡವಲ್ಲ.
ಏನು ಮಾಡ್ಬೇಕು ಅನ್ನೋದ್ರೊಳಗೆ ಇಬ್ಬರು ಮನೆ ಗಂಡ ಹೆಂಡತಿ ವಿಚಾರ ಮಾಡಕತ್ರು. ಯಾಕ ಮಗನ ಕೂಡ ಮಾತಾಡೋಲ್ಲ, ಊಟನ ಕಡಿಮೆ ಮಾಡಕತ್ತಾನ, 10 ವರ್ಷದ ಮಗ 11 ವರ್ಷಕ್ಕೆ ದಾಟತಾನ, ಮಗನಿಗೆ ಒಂಚೂರ ದನ ಮೇಸಕ್ಕೆ ಕಳಿಸಿದ್ವಿ ಅಂತಂದ್ರೆ ಹೊಟ್ಟೆ ಸಿಗ್ಬೋದು ಮಗನಿಗೆ. ದನ ಮೇಸಕ್ಕೆ ಹೋದ ಅಂತಂದ್ರ ಅಲ್ಲಿ ಏನಾದ್ರು ಮಾತಾಡ್ಬೋದು ಅಂತ ತಿಳ್ಕೊಂಡ ತಂದಿ 10-11 ವರ್ಷದ ಮಗನಿಗೆ ಹೇಳ್ತಾನೆಪ್ಪ, ತಗೋ ಬುತ್ತಿ ತಗೋ, ಹೊಲಕ್ಕೆ ಹೋಗ್ಯಪ್ಪ ದನ ಮೇಸೋಂಬ ಅಂತ ತಿಳ್ಕೊಂಡು ತಂದಿ ಕಳಿಸಿಲ್ಲ. ಮೌನವಾಗಿ ಆದ್ರೆ ತಾಯಿ ಕೊಟ್ಟಂತ ಸಂಸ್ಕಾರವನ್ನು ಎಂದು ಕೂಡ ಮಾಡ್ತಿದ್ದಿಲ್ಲ. ನಿತ್ಯಲು ಕೂಡ ತನ್ನ ಕಾಯಕ್ಕೆ ಅಂತ ಮುಸ್ಕೊಂಡು ಹೋಗ್ತಿದ್ದ, ಆಗ ಮಾತ್ರ ಒಟ್ಟ ಮಾತಾಡಿದ್ದೆ. ತಾಯಿ ಹಿಂಗೆ ಚಿಂತೆ ಎತ್ತಿದಾಗ ತಾಯಿ ಕೊಟ್ಟಂತ ಸಂಸ್ಕಾರ, ತಂದೆ ಕೊಟ್ಟಂತ ಸಂಸ್ಕಾರ ಹಿಂಗೆ ಯಾವಾಗ ಬೆಳಕತ್ತ ನಾವು ಮಕ್ಕಳು ಚಲೋ ಸಂಸ್ಕಾರ ಕೊಡ್ಬೇಕು. ಎಷ್ಟು ಮಕ್ಕಳು ಹಿಡಿದಿವೆ ಅನ್ನೋದು ಮುಖ್ಯ ಅಲ್ಲ, ಮಕ್ಕಳಿಗೆ ಎಂಥ ಸಂಸ್ಕಾರವನ್ನು ಕೊಟ್ಟಿವಿ ಭಾಳ. ಆಶ್ಚರ್ಯ ಏನು ಅಂತಂದ್ರೆ ಇದ ಒಂದು 30-35 ವರ್ಷದ ಹಿಂದಕ್ಕೆ ಹೋಗೋಣ ನಾವೆಲ್ಲ. ಈಗ ನಂಗೆ ಇಷ್ಟೆಲ್ಲ ಶಾಲೆ ಕಾಲೇಜ ಇಷ್ಟೆಲ್ಲ ಬೆಳವಣಿಗೆ ಇದ್ದಿದ್ದಿಲ್ಲ. ಅವಾಗ ಸಾಲಿ ಗುಡಿ ಅಂತಿತ್ತ, ಮಠದಾಗ ಸಾಲಿ ಹೇಳ್ತಿದ್ರ. ಅವಾಗ ನನಗೆ ನೆನಪೈತಿ, ಅಕ್ಷರಾಭ್ಯಾಸ ಅಂತ ತಿಳ್ಕೊಂಡು ಬರ್ತಿತ್ತ. ರಾತ್ರಿ 10 ಗಂಟೆಗೆ ಚಿಮಣ ಹಚ್ಚಿ ಬುಕ್ಕ ತಂದು ಕೊಡ್ತಿದ್ರು, ಹೆಣ್ಮಕ್ಳೆಲ್ಲ ಒಂದ್ ಕಡೆ ಕೂಡ ಓದಿಸ್ತಿದ್ರು. ಬಹುಶಃ ಗೊತ್ತಿಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಆಗಿನ ಸಮಯದೊಳಗ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೂ ಕೂಡ ಮನೆಯೊಳಗೆ ನಿಮ್ಮ ಮಕ್ಕಳ ಕುಟುಂಬ ಪರಿವಾರ ಐತಿ ಎಲ್ಲರೂ ಕೂಡ್ಕೊಂಡು ಒಂದು ಸಮಯದೊಳಗ ನೆನಪಿರ್ಲಿವ. ಮುಪ್ಪಾನ ಅವಸ್ಥಿತಿಯೊಳಗ ವಯಸ್ಸು ಆದ್ಮ್ಯಾಗ ಮಕ್ಕಳು ನಿಮ್ಗೊಂದು ಅನ್ನ ಹಾಕಬೇಕನ್ನಂಗಿತ್ತಂದ್ರ ಅವಶ್ಯವಾಗಿ ನೀವು ಕೆಲಸ ಮಾಡ್ರಿ. ಏನು ಅಂತಂದ್ರ ಮುಂಜಾನೆ ಆಗೋದಿಲ್ಲಲ್ಲ ಬೇಡ, ಮಧ್ಯಾಹ್ನ ಆಗೋದಿಲ್ಲ ಬೇಡ, ರಾತ್ರಿ ಹೊತ್ತರ ನಿಮ್ಮ ಕುಟುಂಬದೊಳಗೆ ಎಷ್ಟು ಮಂದಿ ಇರಲಿ ನಿಮ್ಮ ಪರಿವಾರ ಜೊತೆ ಕುಂತ್ಕೊಂಡು ಒಂದು ದಿವಸ ರಾತ್ರಿ ಒಂದು ಹೊತ್ತು ಊಟ ಮಾಡಿ. ಮಕ್ಕಳಿರ್ಲಿ, ಮೊಮ್ಮಕ್ಕಳಿರ್ಲಿ, ಸ್ವಸ್ಥರಿರ್ಲಿ, ಅತ್ತಿಯರಿರ್ಲಿ, ನೀವೆಲ್ಲರೂ ಕೂಡ್ಕೊಂಡು ಉಣ್ಣಕತ್ರಂದ್ರ ಮಕ್ಕಳ ಮೇಲೆ ಪರಿಣಾಮ ಬೀಳ್ತೈತಿ. ಈಕೆ ನಮ್ಮಮ್ಮ, ನಮ್ಮ ಅಜ್ಜ, ನಮ್ಮಪ್ಪ, ನಮ್ಮವ್ವ ಅಂತ ತಿಳ್ಕೊಂಡು ಕೂಡಿ ಉಂಡಿದ ನೆನಪು ನಿಮಗೆ ಅವಾಗ ವಯಸ್ಸಾದರೆ ಕರ್ಕೊಂಡು ಊಟ ಮಾಡ್ತಾರೆ. ಆದ್ರೆ ಈಗ ಕಲಿಸ್ಬೇಕಂತ ತಿಳ್ಕೊಂಡು ಬೆಳಿಗ್ಗೆ 6ಕ್ಕೆ ಓಡಿಸಿ ಬಿಡ್ತೀರಿ. ಅವು ಬರೋದ್ರೊಳಗೆ ನಾವು ಡ್ಯೂಟಿ ಹೋಗಿರ್ತೀರಿ. ಡ್ಯೂಟಿ ಮುಗಿಸ್ಕೊಂಡ್ರೊಳಗೆ ಮಕ್ಕಳು ಮಕ್ಕೊಂಡಿರ್ತಾವ. ನಾವು ಬೆಳಿಗ್ಗೆ ಅದ್ರೊಳಗೆ ಮಕ್ಕಳ ಶಾಲೆಗೆ ಹೋಗಿರ್ತಾವ. ಚಲೋ ಓದಿಸಿರ್ತೀರಿ, ಚಲೋ ಕಲಿಸಿರ್ತೀರಿ, ಕಲಿಸಿ ಚಲೋ ನೌಕರಿ ಕೊಡಿಸಿರ್ತೀರಿ. ಮಗ ಅಮೇರಿಕಾದಾಗ ಅಥವಾ ಇನ್ನೊಂದು ದೇಶದಾಗ ಅಥವಾ ಮುಂಬೈದಾಗ ದಿಲ್ಲಿಯಾಗ ನೌಕರಿ ಮಾಡ್ತಾನ. ನಿಮಗೆ ವಯಸ್ಸಾಗಿರ್ತೈತಿ. ವಯಸ್ಸಾದಾಗ ಮಗನಿಗೆ ಪತ್ರ ಬರೀತೀರಿಪ್ಪ, ನನಗೆ ಆರಾಮಿಲ್ಲ, ನನಗೆ ಶರೀರದೊಳಗೆ ತ್ರಾಸ ಆಗ್ಯದ, ಜ್ವರ ಬಂದಾವ, ವರ್ಷ ಬಂದು ತೋರಿಸುವ ಅಂತ ತಿಳ್ಕೊಂಡು ಮಗನಿಗೆ ಪತ್ರ ಬರೆದಾಗ ಆತಂತನ ಹೊಳ್ಳಿನ ಪತ್ರ ಬರೀತಾನೆ. ನಿಮ್ಮ ರೊಕ್ಕ ಯಾಕ್ರಿ, ಯಾಕೆ ಖರ್ಚಾಲೆ, ಇಲ್ಲಿಂದ ಫೋನ್ ಪೇ ಮಾಡ್ತೇನೆ, ನೀವು ಅಲ್ಲೇ ತೋರಿಸ್ರಿ ಅಂತ ಮಗ. ಯಾಕ ಸಮಯ ಮಕ್ಕಳಿಗೆ ಒಂದು ಸಮಯ ಆದ್ರೂ ಕೂಡ ಕರ್ಕೊಂಡು ಊಟ ಮಾಡುವಂತ ನಿಯಮವನ್ನು ಪಾಲನೆ ಮಾಡ್ಕೋರಿ. ಯಾಕೆ ಮುಂದೊಂದು ಸಮಯ ಇವತ್ತು ಹಿಂಗ ಬರ್ತಂತ ಹೇಳಕ್ಕಾಗೋದಿಲ್ಲ, ಹೇಳಕ್ಕಾಗೋದಿಲ್ಲ. ಚಲೋ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ. ನಾವ್ ಹೆಂಗ್ ಕೊಡ್ತೀವಿ ಮಕ್ಕಳು ಹಂಗ್ ಬೆಳಿತಾವ. ಕೆಲವೊಂದನ್ನ ನೋಡಿ ಕಲಿತಾವ, ಕೆಲವೊಂದನ್ನ ಆಡಿ ಕಲಿತಾವ, ಕೆಲವೊಂದನ್ನ ಕೇಳಿ ಕಲಿತಾವ. ನಿಮ್ಮ ಮಕ್ಕಳ ಮುಂದೆ ಎಂದೂ ಕೂಡ ಗಂಡ ಹೆಂಡತಿ ಜಗಳ ಮಾಡಕ್ ಹೋಗ್ಬಾರ್ದು. ಮಕ್ಕಳ ಮುಂದೆ ಎಂದೂ ಕೂಡ ಕೆಟ್ಟ ಶಬ್ದವನ್ನ ಆಡಕ್ ಹೋಗ್ಬಾರ್ದು. ಮಕ್ಕಳ ಮುಂದೆ ಎಂದೂ ಕೂಡ ಹೊಡೆದಾಡಕ್ ಹೋಗ್ಬಾರ್ದು. ಅವ್ರಿಲ್ಲದ ನೀವೇನ ಮಾಡಿ. ಯಾಕೆ ಕೆಲವೊಂದನ್ನು ನೋಡಿರ್ತಾವ, ಕೆಲವೊಂದು ಆಡಿರ್ತಾವ, ಕೆಲವೊಂದು ಕೇಳಿರ್ತಾವ. ಎಷ್ಟು ಮಜಾ ಅಂತೀರಿ ನೀವು. ಯಾರೋ ಹಿಂಗಿಬ್ರು ಗಂಡ ಹೆಂಡತಿ ಅಂತ ಎಲ್ಲರೂ 4 ಮಂದಿ ಅಂತ ಕೇಳಿ ಇಬ್ಬರ ಗಂಡ ಹೆಂಡತಿ ಒಂದು 5, 6, 7, 8 ವರ್ಷದ ಹುಡುಗ ಮನೆಯಾಗ ದೊಡ್ಡ ಶ್ರೀಮಂತ ಅಂತ ನಿತ್ಯಲು ಕೂಡ ಪುರಾಣ ಹೆಂಗೆ ಹೆಚ್ಚಾರ್ಲಿಂಗ ಅದೇನು ಪ್ರವಚನ ಕೇಳಕ್ ಬರ್ತಿಲ್ಲ. ತಾಯಿ ಮಕ್ಕಳ ಕರ್ಕೊಂಡು ಯಾರ ಹುಡುಗಿ ನನ್ನ ಜೊತೆ ನನ್ನ ಮಕ್ಕಳ ಕಿವಿ ಬೀಳಿ ಅಂತ ತಿಳ್ಕೊಂಡು ಹುಡುಗರನ್ನ ಕರ್ಕೊಂಡು ಬರ್ಬೇಕಾದ್ರೆ ನೀವು ಹೆಂಗೆ ಕುಂತ್ರಿ ಹಿಂಗೆ ನಡಕ ಕುಂತಿಲ್ಲ ಹೆಣ್ಮಗಳು ಹೇಳ್ತೀನಿ ನಿಮ್ಗೆ. ಆ ಹುಡುಗ ಪುರಾಣ ಭಾಳ ಅದ್ದೂರಿ ಭರ್ಜರಿ ನಡಿಬೇಕು. ನಡೆದಾಗ ಆ ಹುಡುಗ ಅಂತಿದ್ದ, ಯವ್ವ ಅಂತಿದ್ದ, ಏನು ನಂಗೆ ಅರ್ಜೆಂಟ್ ಕೊಂದಾಕ್ ಬಂದಾವ ಅಂತ. ಏಕೆ ಬಂದಾವ ಅವರು ಕರ್ಕೊಂಡು ಹೋಗಿ ಹೊಳೆ ಕರ್ಕೊಂಡು ಬಂದ. ದಿನಾ ಪುರಾಣ ಭರ್ಜರಿ ನಡೆದಿರ್ಬೇಕ. ಅವ ಯವ್ವ ಅಂತಿದ್ದ, ಏನು ನಂಗೆ ಅರ್ಜೆಂಟ್. ಆಕೆ ಕುಡಿದ ಮಂದ್ಯಾಗ ಒಂಥರ ಅಸಹ್ಯ ಅಷ್ಟೇ. ನಾನು ಯಾಕೆ ಹಿಂಗೆ ಅನ್ನಕತ್ತಾನ, ಇನ್ನು ಮುಂದೆ ತಮ್ಮ ಹಿಂಗೆ ಅನ್ಬೇಡ, ನಿಂಗೆ ಹಂಗೇನು ಏಕೆ ಬಂದು ಅಂದ್ರೆ ನಂಗೆ ಪದ ಹಾಡಂಗೆ ಆಗೈತೆ ಅನ್ನೋ ಒಂದು ತಾಯಿ ಹೇಳ್ಕೊಟ್ರು. ಮಗ ಕಲ್ತದ ಹ್ಞೂ ಅಂತ. ದಿನಾ ಪೂರ್ಣ ಭರ್ಜರಿ ನಡೆದಿರ್ಬೇಕ. ಯವ್ವ ಅಂದ, ಏನು ನಾ ಅರ್ಜೆಂಟ್ ಪದ ಹಾಡ್ಬೇಕ. ಹೊಕ್ಕಿದ್ಲ, ಪದ ಹಾಡ್ಸ್ಕೊಂಡ್ ಬರ್ತಿದ್ಲ. ಮಂದ್ಯಾಗ ಏನಕ್ಕೆ ಮಳೆ ಹೋಗಲಿಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಮಲ್ಲಿಕಾರ್ಜುನ ಜಾತ್ರೆ ಭವ್ಯವಾಗಿರ್ತಕ್ಕಂಥ ಜಾತ್ರೆ. ಬಸವ ಜಯಂತಿ ಮಾತ್ರ ಅದ್ದೂರಿಯಾಗಿ ಮಾಡ್ತಾರ. ತಮ್ಮ ಚಿಕ್ಕೋಡಿಯಾಗ ನೌಕರಿ ಮಾಡ್ತಿದ್ದ, ತಮ್ಮ ಬೆಳಗಾವಿ ನೌಕರಿ ಮಾಡ್ತಿದ್ದ. ತಮ್ಮ ಹೇಳ್ತಾರ, ತಮ್ಮ ಈ ವರ್ಷ ನಮ್ಮೂರೊಳಗ ಮಲ್ಲಿಕಾರ್ಜುನ ಜಾತ್ರೆದ ಬಸವ ಜಯಂತಿ ಅದ್ದೂರಿಯಾಗಿ ಮಾಡ್ತಾರ. ಯಪ್ಪ ನೀ ನೌಕರಿ ಮಾಡಕತ್ತ 5-6 ವರ್ಷ ಆತ, ಜಾತ್ರೆ ಬಾ ಬಾ ಅಂತ ಕರು ಕೂಡ ಬಂದಿಲ್ಲ, ಈ ವರ್ಷ ನೀ ಬರಕಬೇಕಂತ ತಿಳ್ಕೊಂಡು ತಮ್ಮಗ ರಿಕ್ ಹಾಕಿದ್ದ. ತಮ್ಮ ಆಯ್ತು ಬರೋ ಬರ್ತೀನಿ ಅಂದ. ಪುರಾಣ ಮಹಾಮಂಗಲ ತಮ್ಮ ಬಂದ.
ಜಾತ್ರೆ ಎಲ್ಲ ಮಾಡಿದ್ರು, ದಾಸೋಹ ಸ್ವೀಕಾರ ಮಾಡಿದ್ರು, ಮನೆಗೆ ಹೋದ್ರು. ಇವತ್ತು ಒಂದು ದಿವಸ ನಾ ಸ್ವಲ್ಪ ಸಮಾಧಾನ ಇದ್ದೀನಿ, ಮನಸ್ಸಿಗೆ ರೆಸ್ಟ್ ಸಿಕ್ಕತ್ತೆ ಅಂತ ತಿಳ್ಕೊಂಡು ಇವತ್ತು ಚಂದ ನಿದ್ದೆ ಮಾಡ್ಬೇಕು. ಯಾಕಂದ್ರೆ ನೌಕರಿಗೆ ಅದು ನಿದ್ದೆ ಹಾಕಿದ್ದೆ ನಾವು. ಇವತ್ತು ಚಂದ ನಿದ್ದೆ ಮಾಡ್ಬೇಕಂತ ತಿಳ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗಿ ಮನೆ ಮಕ್ಕೊಂಡಾಗ ಇವ ಅಂದ, ಯವ್ವ ಏನು ನಾ ಇವತ್ತು ಮಾವನ ಮಗಳ ಮಕ್ಕೊಂತೀನಿ ಅಂದವ. ನಾ ಇವತ್ತು ಮಾವನ ಮಗಳ ಮಕ್ಕೊಂತೀನಿ ಅಂದಾಗ ಅವರ ಒಂದು ಎತ್ತಮ್ಮ ನೀನು ಅಳಿಯ ಬಂದಾನ, ಮತ್ತು ಅಳಿಯ ನಿನ್ನ ಮಗಳು ಮಕ್ಕೊಂತ ಕರ್ಕೊಂಡು ಮಕ್ಕಳು ಆತು ಬಿಡು, ಕರ್ಕೊಂಡು ಮಕ್ಕೊಂಡವ. ಹೇಳ್ತೀನಿ ಇವ ನಿಮಗೆ, ಮಾವ ನಿದ್ದೆ ಮಾಡಕತ್ತಾನ, ರಾತ್ರಿ 12 ಗಂಟೆ ಆಗೈತಿ. ಮಾವ ಏನು ನಾ ಅರ್ಜೆಂಟ್ ಪದ ಹಾಡಪ್ಪಲ್ಲ ಅಂದಿವ. ಮಾವಂದ, ತಮ್ಮ ನನ್ನ ಮೊದಲ ನಿದ್ದೆ ಇಲ್ಲ, ಇವತ್ತರ ಚಂದ ನಿದ್ದೆ ಮಾಡ್ಕೊಂತ ಬಂದೀನಿ, ರಾತ್ರಿ 12 ಗಂಟೆ ಆಗೈತಿ, ಈಗ ನೀ ನಿದ್ದೆ ಈಗ ನೀ ಪದ ಹಾಡಕತ್ತೆ ಅಂದ್ರೆ ಓಣ್ಯಾಗಿದ್ದವ್ರು ಮನ್ಯಾಗಿದ್ದವ್ರು ಎಲ್ಲರೂ ಎದ್ದು ಹೇಳ್ತಾರೆ, ಒಂದು 2 ತಾಸು ಬೆಳಗ್ಗೆ ಸುಮ್ಮ ಮಕ್ಕೊಂಡ 2 ಗಂಟೆ ಆತ. ಮಾವ ಏನು ನಾ ಅರ್ಜೆಂಟ್ ಪದ ಹಾಡ್ಬೇಕ. ಬೆಳಗ್ಗೆ ಮುಂಜಾನೆ 3 ಗಂಟೆ ಆತ. ಮಾವ ಏನು ನಾ ಅರ್ಜೆಂಟ್ ಪದ ಹಾಡಬೇಕಂತ. ಮಾವಂದ ಇನ್ನೊಂದು ತಾಸು ಬೆಳಕು ಹೇಳ್ಬಿಡ್ತಾರೆ, ಇನ್ನೊಂದು ತಾಸು ಸಾಯಂಕಾಲ ಮಕ್ಕೊಂಡೆ. ಇಲ್ಲ ನಾ ಅರ್ಜೆಂಟ್ ಪದ ಹಾಡಬೇಕಂತ. ಅಳೇ ಯಾವಾಗ ಗಂಟು ಬಿದ್ದ ತಕ್ಷಣ ಹೇಳ್ತೀನಿ ನೀವು ಮಾವಂದ, ಇವ ಹಿಂಗಾದ ಬಿಟ್ಟಂಗೆ ಕಾಣಲ್ಲ ತಮ್ಮ, ಓಣ್ಯಾಗ ಮಕ್ಕೊಂಡವ್ರು ಯಾರು ಹೇಳಬಾರ್ದ, ಮನ್ಯಾಗ ಮಕ್ಕೊಂಡ ನಿಮ್ಮ ಅಪ್ಪ ನಿಮ್ಮ ನಿದ್ದೆ ಹಾರಬಾರ್ದ, ನನ್ನ ನಿದ್ದೆ ಕೂಡ ಕೆಡಬಾರ್ದ, ನಿಧಾನವಾಗಿ ನನ್ನ ಕಿವ್ಯಾಗ ಅನ್ನೋದ್ರ ವಿಷಯದ ಚಲೋ ಮಾಡಿದ್ದೀವ. ಏನ್ ಮಾಡಕತ್ತಿ? ಪದ ಹಾಡಕತ್ತೀನಿ. ಯಾರು ಹೇಳ್ಯಾರ? ನಮ್ಮವ್ವ ಹೇಳ್ಯಾರ. ಯಾಕ? ಯಾರು ಕಲಿಸಿದ್ದೇವ? ಯಾರು ಕಲಿಸಿದ್ರಿ? ಇನ್ನು ನಿಮ್ಮ 4 ದಿವಸ ಬಳೆ ಮಾಡ್ಬೇಕನ, ಅದಕ್ಕೆ ಕಷ್ಟ ನಿಮ್ಮ ಹೇಳಿ. ಕಾರಣ ಏನು ಅಂತಂದ್ರೆ ನಾವು ಹೆಂಗ ಸಂಸ್ಕಾರ ಕೊಡ್ತೀವಿ ಹಂಗ ನಮ್ಮ ಮಕ್ಕಳು ಬೆಳಿತಾವಲ್ಲ. ಆಶ್ಚರ್ಯ ಏನು ಅಂದ್ರೆ ಸುಗ್ಗಲ ದೇವಿಯ ಮಗ ಸಿದ್ಧರಾಮ ಮಾತಾಡ ಗಡಿಗೆಯನ್ನ ಮೊಸರು ಖಾಲಿ ಮಾಡ್ತಾವ, ರೊಟ್ಟಿ ತುಂಬ ಬುಟ್ಟಿ ತಿಂದು ಸಿಟ್ಟಿಗೆ ಹೇಳ್ತಾವ.